ಇವತ್ತು ಪಾಪಣ್ಣ ಬಿರಿಯಾಸ್ಗೆ ನಮ್ಮ ಬಿಗ್ ಬಾಸ್ ಮನೆಗೆ ಚಿಕ್ಕವ್ವ ಬಂದಿದ್ದಾರೆ. ನಟ ಚಂದನ್ ಗೌಡ ಅವರ ಈ ಒಂದು ಹೋಟೆಲ್ಗೆ ಬಂದು ಅವರು ವೆಜ್ ತಿಂದಿದಾರ, ನಾನ್ ವೆಜ್ ತಿಂದಿದಾರ. ಯಾಕಂದ್ರೆ ಈಗ ವೆಜ್ ಮತ್ತೆ ನಾನ್ ವೆಜ್ ಮಧ್ಯೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇವ್ರು ಯಾವ ತಿಂದಿದ್ದಾರೆ ಅನ್ನೋಂಥದನ್ನ ದೊಡ್ಡ ದೊಡ್ಡ ಮನೆಗೆ ಚಿಕ್ಕವ್ರಿಗೆ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವು ಪ್ರಶ್ನೆ ಕೇಳೋ ತನಕ ಚೆನ್ನಾಗಿದ್ದೆ, ಇವಾಗ ಗೊತ್ತಿಲ್ಲ. ನೆಕ್ಸ್ಟ್ ನಮ್ಗೆ ಗೊತ್ತು ನೀವು ಪ್ಯೂರ್ ವೆಜಿಟೇರಿಯನ್ ಅಂತ. ಸೊ ನಾನ್ ವೆಜ್ ತಿಂತೀರಾ ಹೆಂಗೆ ಏನು ಅಂತ? ಇಲ್ಲ, ನಾನು ಪ್ಯೂರ್ ವೆಜಿಟೇರಿಯನ್. ನಾನು ಟಚ್ ಕೂಡ ಮಾಡಿಲ್ಲ ನಾನ್ ವೆಜ್. ಅದು ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಇದೆ, ಬಟ್ ಸಿಕ್ಕಾಬಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಕೇಳಿದ್ದೀನಿ. ಪಾಪಣ್ಣಸ್ ಬಿರಿಯಾನಿ ಜೊತೆಗೆ ಆಫರ್ ಬೇರೆ ನಡೀತಾ ಇದೆ. 99ಗೆ ನಾಟ್ ಔಟ್ ಅಂದ್ರೆ 99 ಕೊಟ್ಟು ಇಲ್ಲಿ ಬಿರಿಯಾನಿ ತಿನ್ನಿ. ನಮ್ಮ ಕೊಹ್ಲಿ ಅವರು ಮತ್ತೆ CCL ಅಲ್ಲಿ ಸುದೀಪ್ ಸರ್ ಅಂಡ್ ಟೀಮ್ ಎಲ್ಲರೂ 100 ಹೊಡಿತಾರೆ ಅಂತ. ಬಟ್ ಒಳ್ಳೆ ಆಫರ್ ಇದೆ CCL ಇಂದ IPL ತನಕ ಕೂಡ. ಸೊ ಅಂದ್ರೆ ಮೈಸೂರಿಗೆಲ್ಲ ಹೋಗುವಾಗ ಆನ್ ದ ವೇ ಎಲ್ಲ ಇಲ್ಲೇ ಓಡಾಡ್ತಾ ಇರ್ತೀವಿ. ಸೊ ದಿ ಬೆಸ್ಟ್. ಇಲ್ಲಿ ನಿಲ್ಸ್ಬಿಟ್ಟು ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅರ್ಲಿ ಮಾರ್ನಿಂಗ್ ಏನಾದ್ರು ತಿನ್ಬೇಕು ಅಂತ ಅನ್ಸಿದ್ರೆ 4 AM ಕೂಡ ಓಪನ್ ಇರುತ್ತೆ ಪಾಪಣ್ಣಸ್ ಬಿರಿಯಾನಿ. ಸೊ ಹೆಂಗ್ ಅನ್ನಿಸ್ತಿದೆ ಈ ಒಂದು ಹೋಟೆಲ್ ನ ಅಟ್ಮಾಸ್ಫಿಯರ್? ತುಂಬಾ ಖುಷಿ ಆಗತ್ತೆ, ಯಾಕಂದ್ರೆ ಹೈವೇನಲ್ಲೆಲ್ಲ ಹೋಗುವಾಗ ಒಳ್ಳೆ ಹೋಟೆಲ್ ಸಿಗಲ್ಲ. ಅಂದ್ರೆ ಟೇಸ್ಟಿ ಆಗಿರೋದು, ಆರಾಮಾಗಿ ಹೊಟ್ಟೆ ತುಂಬಾ ಟೇಸ್ಟಿ ಆಗಿ ತಿನ್ಬಿಟ್ರೆ ಜರ್ನಿ ಕೂಡ ಅಷ್ಟೇ ಚೆನ್ನಾಗಿರತ್ತೆ. ಆರಾಮಾಗಿ ಡ್ರೈವ್ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲೇ ಬೇರೆ. ನಾವು ಜರ್ನಿನ ಒಂದ್ ಕಡೆ ಎಂಜಾಯ್ ಮಾಡ್ತೀನಿ, ಫುಡ್ ನ ಕೂಡ ಒಂದ್ ಕಡೆ ಎಂಜಾಯ್ ಮಾಡ್ತೀವಿ. ಎಲ್ಲೇ ನಾವು ಅದ್ರಲ್ಲೂ ಲಾಂಗ್ ಜರ್ನಿ ಹೋಗುವಾಗ ಎಲ್ಲಿ ನಮಗೆ ಬೆಸ್ಟ್ ಫುಡ್ ಸಿಗುತ್ತೆ, ಟೇಸ್ಟಿ ಫುಡ್ ಸಿಗುತ್ತೆ ಅಂತ ಹುಡುಕ್ತಾ ಇರ್ತೀವಿ. ಸೊ ಇಲ್ಲಿ ಊಟ ಮಾಡ್ಕೊಂಡು ಹೊರಟ್ಬಿಟ್ರೆ ಆರಾಮಾಗಿರುತ್ತೆ. ಜರ್ನಿ ಕೂಡ ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಸೊ ನನ್ಗೆ ತುಂಬಾ ಖುಷಿ ಆಯ್ತು. ಚಂದನ್ ಅವರು ಒಬ್ಬ ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಮತ್ತೆ ಹೋಟೆಲ್ ಬಿಸ್ನೆಸ್ ಅಂದ್ರೆ ಒಂಥರ ನೋಡಿ, ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋ ತರ ಅವರು ಹೋಟೆಲ್ ಬಿಸ್ನೆಸ್ ಶುರು ಮಾಡಿ ತುಂಬಾ ವರ್ಷ ಆಯ್ತು. ಇಲ್ಲಿ ಪಾಪಣ್ಣಸ್ ಬಿರಿಯಾನಿ ಇವತ್ತು ರೀಲಾಂಚ್ ಆಗ್ತಾ ಇರೋದು ನಂಗೆ ತುಂಬಾ ಖುಷಿ ಆಯ್ತು. ಸೊ ಒಳ್ಳೆ ಟೇಸ್ಟ್. ನೀವು ಹೇಳಿದ್ರಿ ವೆಜ್ ಆರ್ ನಾನ್ ವೆಜ್ ಅಂತ. ಬಿರಿಯಾನಿ ತುಂಬಾ ಟೇಸ್ಟಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆಹಾರ ಅನ್ನೋದು ಅವರ ವೈಯಕ್ತಿಕ ಆಯ್ಕೆ. ಅದು ವೆಜ್ ನಾನ್ ವೆಜ್ ಎಲ್ಲರಿಗಿಂತ ಹೆಚ್ಚಾಗಿ ನಾವೆಲ್ಲ ಮನುಷ್ಯರು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಈಗ ಇನ್ನೊಂದೇನಂತಂದ್ರೆ, ಈಗ ಬಿಗ್ ಬಾಸ್ ನಂತರ ನಾನು ನಿಮ್ಗೆ ಇಂಟರ್ವ್ಯೂ ಕೇಳಿದೆ ಹೆಂಗಿದೆ ಅಂತ, ಹೋಗ್ಬೇಕು ಜನರ ಮಧ್ಯೆ ಬೆರಿಬೇಕು ಅಂತ ಹೇಳ್ಬಿಟ್ಟು. ಎಲ್ಲಿ ನೋಡಿದ್ರು ಈಗ ಚಿಕ್ಕವನ ಆರ್ಭಟ ನಡೀತಾ ಇದೆ. ಸೊ ಗಿಲ್ಲಿಯವರು ಕೂಡ ಇತ್ತೀಚೆಗೆ ಸಾಕಷ್ಟು ಹೊಗಳಿದ್ರು ಚಿಕ್ಕವನ್ ಬಗ್ಗೆ, ಏನ್ ಹೇಳ್ತೀರಾ? ಹೌದು, ತುಂಬಾ ಖುಷಿ ಆಗತ್ತೆ. ಇನ್ನೊಂದೇನಂದ್ರೆ ಬಾಸ್ ಟಿವಿ ಇನ್ನೇನು ಸದ್ಯದ್ರಲ್ಲೇ ಎಲ್ಲಾ ಚಾನೆಲ್ಗೂ ಬಾಸ್ ಆಗೋ ಲಕ್ಷಣ ಕಾಣ್ತಾ ಇದೆ. ಯಾಕಂದ್ರೆ ನಿಮ್ಗೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಮಂಜುನಾಥ್ ಅವ್ರು ತುಂಬಾ ಸೆನ್ಸಿಬಲ್ ಆಗಿ ಖುಷಿಯಾಗಿ ಪ್ರಶ್ನೆ ಕೇಳ್ತೀರಾ. ಅಂದ್ರೆ ಎಲ್ಲಾ ಕೇಳೋ ಪ್ರಶ್ನೆಗಳಿಗೆ ಅಯ್ಯೋ ನಮ್ಗೆ ಯಾಕಪ್ಪ ಇಂಟರ್ವ್ಯೂ ಕೊಡ್ಬೇಕು ಅಂತ ಅನ್ಸಲ್ಲ. ಖುಷಿ ಆಗತ್ತೆ ನಿಮ್ ನೋಡಿದ್ರೆ, ನಿಮ್ ಗೆಸ್ಟರ್ ಆ ಪಾಸಿಟಿವಿಟಿ. ಅದಕ್ಕೆ ಕಂಗ್ರಾಟ್ಸ್ ನಿಮಗೆ. ಇನ್ನೊಂದು ಹೌದು, ಬಿಗ್ ಬಾಸ್ ಈ ಸಲ ಬಿಗ್ ಬಾಸ್ ಹವಾನೇ ಬೇರೆ, ರೀಚೇ ಬೇರೆ. ಒಂಥರ ಹೆಂಗಾಗ್ಬಿಡಿದೆ ಅಂದ್ರೆ ಎಲ್ರು ಪಾಲಿಟಿಷಿಯನ್ಸ್ ಇಂದ ಹಿಡಿದು ಸಿನಿಮಾ ಎಲ್ರಿಗೂ ರೀಚ್ ಆಗಿದೆ. ಹಳ್ಳಿಯಿಂದ ಹಿಡಿದು ಪಟ್ಟಣದ ತನಕ ಹೆಂಗಸರು, ಮಕ್ಕಳು, ಚಿಕ್ಕವರು ಎಲ್ಲ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಅದೇ ನನ್ಗೊಂದು ಟೈಟಲ್ ಬೇರೆ ಸಿಕ್ತು, ಚಿಕ್ಕವ. ಸೊ ಪಾಪಣ್ಣ ಬಿರಿಯಾನಿಗೆ ಬಂದಿದೀನಿ. ಇಲ್ಲಿ ಚಿಕ್ಕವ ಬಿರಿಯಾನಿ ಕೊಡು ಅಂತ ಅನ್ಬೇಕು. ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಜಾನ್ವಿ ಅವರಿಗೆ ಅದು ಕಾರಣಾಂತರಗಳಿಂದ ಒಂದಷ್ಟು ಬ್ಯಾಡ್ ಒಪಿನಿಯನ್ ಅನ್ನೋದು ಕ್ರಿಯೇಟ್ ಆಗಿತ್ತು. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ ಇವಾಗ ನಾವು ಇಂಟರ್ವ್ಯೂ ಮಾಡಿದಾಗ ಕೇಳಿರುವಂತಾದಾಗ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ನಿಮ್ಮ ಬಗ್ಗೆ ಪಾಸಿಟಿವ್ ಒಪಿನಿಯನ್, ಲೈಕ್ ನಿಮ್ಮ ವ್ಯಕ್ತಿತ್ವವನ್ನ ಇರೋದಿದ್ದಂಗೆ ಹೇಳಿದ್ದಕ್ಕೆ ಸಾಕಷ್ಟು ಜನಗಳು ಎಲ್ಲೋ ಕಡೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದನ್ನ ಈಗ ಅವರ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಕಾದ್ ನೋಡ್ಬೇಕು ಅನ್ನುವಂಥದ್ದು ಒಂದು ಪೇಷನ್ಸ್ ಇತ್ತು ಅಂತಂದ್ರೆ ಏನಾದ್ರು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಏನ್ ಹೇಳ್ತೀರಾ? ಓಕೆ, ಇದಕ್ಕೆ ನಾನು ಹೇಳ್ಬೇಕಾಗಿತ್ತು. ಸೊ ಬಾಸ್ ಟಿವಿ ಮುಖಾಂತರ ಹೇಳ್ತಾ ಇದ್ದೀನಿ. ಓಕೆ, ಜನ ಎಷ್ಟು ಸ್ಮಾರ್ಟ್ ಅಂದ್ರೆ ಸಣ್ಣ ಸಣ್ಣ ತಪ್ಪನ್ನ ಕಂಡುಹಿಡಿತಾರೆ. ವೀಕೆಂಡ್ ಅಲ್ಲಿ ಏನೋ ಡಿಸ್ಕಷನ್ ಆದ್ರೆ ಅದಾಗ್ಬೇಕಿತ್ತು, ಇದಾಗ್ಬೇಕಿತ್ತು ಅಂತ. ಅಂದ್ರೆ ಜನರು ಬುದ್ಧಿವಂತರು ಅನ್ನೋದನ್ನ ಪ್ರೂವ್ ಮಾಡಿದಾರಲ್ವಾ. ಸೊ ಇದೇ ಅಂದ್ರೆ ಕೆಲವ್ರು ಯಾರು ಮಾತಾಡ್ತಾರೋ ಅವ್ರಿಗೆ ಕೇಳೋದು. ಮನೆ ಸುತ್ತ ಕ್ಯಾಮ್ರಾ ಇದೆ, ಹಿಂಗ್ ತಿರ್ಗಿದ್ರು ಅದು ರೆಕಾರ್ಡ್ ಆಗುತ್ತೆ, ಹಿಂಗ್ ತಿರ್ಗಿದ್ರು ರೆಕಾರ್ಡ್ ಆಗುತ್ತೆ. ಅಂದ್ರೆ ನಮ್ದು ಒಳ್ಳೇದು ಕೆಟ್ಟದು ಎಲ್ಲ ರೆಕಾರ್ಡ್ ಆಗುತ್ತೆ ಅಂತ ಗೊತ್ತಿದ್ರು ಕೆಟ್ಟದ್ ಮಾಡ್ಕೊಳ್ಳೋದಕ್ಕೆ ಅಥವಾ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಅಥವಾ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ಇಷ್ಟ ಆಗಲ್ಲ. ಸೊ ಅದನ್ನ ನಾನು ಆಟ ಆಡಿದ್ದು. ಯಾಕಂದ್ರೆ ಮನೆ ತುಂಬಾ ಡಲ್ ಆಗಿತ್ತು. ನಾವೇನೋ ಮಾಡ್ಬೇಕು ಅಂತ ಹೋಗಿ, ಯಾಕಂದ್ರೆ ಎಲ್ರು ಡಲ್ಲು, ಕಂಟೆಸ್ಟೆಂಟ್ಸ್ ಎಲ್ರು ಲೇಸಿಗಳು. ನನಗೆ ಅದು ಇಷ್ಟ ಆಗ್ತಾ ಇಲ್ಲ, ಏನೋ ಮಾಡ್ಬೇಕು ಅಂತ ಮಾಡಿದ್ದು. ಸೊ ಎಲ್ಲಾ ಕ್ಯಾಮ್ರಾ ಇದ್ದಾಗ ನಾಟಕ ಮಾಡೋರು ಅಥವಾ ತುಂಬಾ ಸ್ಮಾರ್ಟ್ ಕ್ಯಾಮ್ರಾ ಇದೆ, ತಗೋ ನನ್ ಪಾಲಿನ ಮೊಟ್ಟೆ ನೀನೇ ತಗೋ, ನನ್ ಪಾಲಿನ ಹಣ್ಣು ನೀನೇ ತಗೋ, ನಾನ್ ಒಳ್ಳೆಯವನಾಗ್ಬೇಕು ಇಡೀ ಜಗತ್ಗೆ ಅಂತ ನಾಟಕ ಆಡೋರೇ ಜಾಸ್ತಿ ಕ್ಯಾಮ್ರಾ ಇದ್ದಾಗ. ಅಂತದ್ರಲ್ಲಿ ಕ್ಯಾಮ್ರಾ ಇದ್ದು ನಾನು ಕೆಟ್ಟೋಳಾಗಕ್ಕೆ ನನಗೆ ನಿದಾ ಹೇಳಿ, ಕೆಟ್ಟ ಹೆಸರು ತಗೊಳಕ್ ನನಗೆ ನಿದಾ. 100 ಕ್ಯಾಮ್ರಾಗಳ ಮಧ್ಯೆ ಅದು ನಾನು ಆಡಿದ್ದು ಆಟನ ಆಟ ತರ ನೋಡಿ. ಅಂದ್ರೆ ತುಂಬಾ ಜನ ಎಲ್ರು ಬುದ್ಧಿವಂತರಲ್ವಾ, ಇದನ್ನ ಯಾಕೆ ಯೋಚನೆ ಮಾಡಲ್ಲ ನಮ್ ಜನ?
ಕೆಟ್ಟವರಾಗಿ ಬರೋದಕ್ಕೆ ನಮ್ಗೇನೇನು ಯಾಕಂದ್ರೆ ಆಟ ಚೆನ್ನಾಗ್ ಆಗ್ಬೇಕು. ಸ್ಟಾರ್ಟಿಂಗ್ 2 weeks ಅಲ್ಲೇ ನಂಗೆ ಗೊತ್ತಾಗ್ತಾ ಇತ್ತು ಇಲ್ಲಿ ಎಲ್ರು ಸ್ವಲ್ಪ ಡಲ್ ಇದಾರೆ. ನಾವ್ ಬಂದಿರೋ ಸೀಸನ್ ಚೆನ್ನಾಗ್ ಆಗ್ಬೇಕಪ್ಪ, ಟಾಕ್ ಆಗ್ಬೇಕಪ್ಪ, ಏನಾದ್ರೂ ಒಂದ್ ಕೊಡ್ಬೇಕಪ್ಪ, ಪಾಸಿಟಿವೋ ನೆಗೆಟಿವೋ, ಇದು ಆಟ ಅಲ್ವಾ, ಆಟ ಚೆನ್ನಾಗ್ ಆಗ್ಬೇಕು, ಸೀಸನ್ ಚೆನ್ನಾಗ್ ಆಗ್ಬೇಕು ಅಂತ ನಾನ್ ಮಾಡಿದ್ದಷ್ಟೇ. ಸೊ ಈ ಮೂಲಕ ಹೇಳ್ತಾ ಇದ್ದೀನಿ, ನೀವು ಯೋಚನೆ ಮಾಡಿ, 100 ಕ್ಯಾಮ್ರಾದಲ್ಲಿ ಎಲ್ಲ ಡಬ್ಬೆ ಮಾಡೋರು ಕೆಟ್ಟವ್ರು ಒಳ್ಳೆಯವ್ರ ತರ ಪೋಸ್ ಕೊಡ್ತಾ ಇರ್ತಾರೆ. ಏನ್ ಕೆಟ್ಟೊಳಗಕ್ಕೇನ್ ನಾನು ಅದು ಮಾಡಿದ್ದು, ನಾನು ಹೇಳ್ತೀನಿ, ಅದು ಪ್ಯೂರ್ ಗೇಮ್ಗೋಸ್ಕರ ನಾನು ಮಾಡಿದ್ದು. ಚರ್ಚೆ ಆಗ್ಲಿ, ಇವತ್ತು ಚಿಕ್ಕವ ದೊಡ್ಡವ ಕೆಟ್ಟವಳು ಗೆಜ್ಜೆ ನೆನ್ಪಿಟ್ಕೊಂತಾರ ಎಲ್ಲಾರು. ಏನಾದ್ರೂ ಒಂದ್ ತಿರುಳು ಬೇಕಲ್ಲ ಒಂದು ಸೀಸನ್ ಬಗ್ಗೆ ಮಾತಾಡೋದಕ್ಕೆ, ಒಳ್ಳೇದೋ ಕೆಟ್ಟದೋ ಚರ್ಚೆ ಮಾಡಿದಕ್ಕೆ ಅಲ್ವಾ ನಮ್ಮನ್ನೆಲ್ಲ ವಿರೋಧ ಮಾಡಿದ್ರು. ನಮ್ಮ ಅಪೋಸಿಟ್ ಇರೋ ರಕ್ಷಿತಾ ಇರ್ಬೋದು, ಗಿಲ್ಲಿನೆಲ್ಲ ಪಾಸಿಟಿವ್ ಆಗಿ ನೋಡಿದ್ರು, ಎಲ್ರು ಹೊರಗಡೆ ಚರ್ಚೆ ಆಯ್ತು. ಒಂದು ಗೇಮು ಚೆನ್ನಾಗ್ ಆಗ್ಬೇಕು ಅಂದ್ರೆ ಚರ್ಚೆ ಹುಟ್ಟಾಕ್ಬೇಕು, ಅದನ್ನ ನಾನ್ ಮಾಡಿದೀನಿ. ನಾನ್ 3-4 ವರ್ಷ ಕಲರ್ಸ್ ಅಲ್ಲಿ ಇದ್ದು ರಿಯಾಲಿಟಿ ಶೋಗೆ ಏನ್ ಬೇಕು, ಏನ್ ಮಸಾಲೆ ಬೇಕು ಅನ್ನೋದು ಗೊತ್ತು. ಇಲ್ಲಿ ಪಾಪಣ್ಣಸ್ ಬಿರಿಯಾನಿಯಲ್ಲಿ ಮಸಾಲೆ ಹಾಕಿದ್ರೆ ಬಿರಿಯಾನಿ ಹೆಂಗ್ ಚೆನ್ನಾಗಾಗುತ್ತೋ, ಮಸಾಲೆ ಹಾಕಿದ್ರೆ ಶೋ ಚೆನ್ನಾಗಾಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಮಾಡಿದ್ದು. ಸೊ ನಾನು ಹೇಳಿದ್ಮೇಲೆ ಮೋಸ್ಟ್ಲಿ ಬಹುಶಃ ಕೆಲವರು ಯೋಚನೆ ಮಾಡ್ತಾ ಇದ್ದೀನ ಅಂತ ನಂಗೆ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.